ಅಪೆಕ್ಸ್ ಬ್ಯಾಂಕ್ ಪರೀಕ್ಷಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಸಿಎಂ ಅವರು ಹೇಳಿದ್ರೆ ನಾವು ಅವ್ರಿಗೆ ನೇಮಕಾತಿ ಪತ್ರ ನೋಡಿ, ಕೇಳಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಾನೂನಲ್ಲಿ ಏನಿದೆ, 3 ತಿಂಗಳು ಜನರಲ್ ಬಾಡಿ ಅಂದ್ರೆ ಇವ್ರದ್ದು ಪೀರಿಯಡ್ ಎಕ್ಸ್ಪೈರ್ ಆಗುವಾಗ 3 ತಿಂಗಳು ಮುಂಚೆ ಯಾವುದೇ ನೇಮಕಾತಿ ಇದಂತ ಅಲ್ಲ, ಯಾವುದೇ ಪ್ರಮುಖ ನಿರ್ಣಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕಾಯ್ದೆಯಲ್ಲಿದೆ. ಅದರ ಕಾಯ್ದೆಯಲ್ಲಿ ಆ ಒಂದು ಅವಕಾಶ ಇರೋದ್ರಿಂದ ಅವರು ಮುಂದೆ ಹೂಡಿರ್ಬೋದಷ್ಟೇ. ನಾವೇನೋ ಅವರಿಗೆ ಅಧ್ಯಕ್ಷರಿಗೆ ಆಗಲಿ ಅಲ್ಲಿನ ಆಡಳಿತ ಮಂಡಳಿನಲ್ಲಿ, ನಾನು ಒಬ್ಬ ಆಡಳಿತ ಮಂಡಳಿಲಿದ್ದೇನೆ, ಹಾಗಿರೋವಾಗ ನಾವೇನಲ್ಲಿ ಮುಂದೂಡಬೇಕು ಅಂತಕ್ಕಂಥದ್ದು ತೀರ್ಮಾನ ನಾವೇನು ಮಾಡಿಲ್ಲ. ಮತ್ತು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಯಾವುದೇ ಸೂಚನೆಯೂ ಕೂಡ ಕೊಟ್ಟಿಲ್ಲ. ಅದು ನೇಮಕಾತಿ ಪತ್ರ ಕೊಡ್ತಾರಂತೆ. ಹೌದು, ವೈವ ಆಗ್ಬೇಕಲ್ಲಪ್ಪ. ವೈವ ಮಾಡೋದಕ್ಕಾಗ್ತದಾ? ಈಗ ಹೆಚ್ಚು ಕಡಿಮೆ ಒಂದು 500 ಜನಕ್ಕೆ ಅವರು ವೈವ ಮಾಡಬೇಕು. 500 ಜನಕ್ಕೆ ವೈವ ಮಾಡಬೇಕಂದ್ರೆ ಒಂದು 10 ಡೇಸ್ ಆದರೂ ಬೇಕು. ದಿವಸ ಒಂದು 50 ಜನ ಆದರೂ ಕೂಡ 10 ದಿವಸ ಆದರೂ ಬೇಕಾಗ್ತದೆ. 10 ದಿವಸ ಇಲ್ಲದೆ ಇವತ್ತೇ ಹೆಂಗೆ ಕೊಡೋಕ್ಕಾಗ್ತದೆ? ಅದನ್ನು ನೀವು ನಂಬ್ಕೊಂಬಂದು ನನಗೆ ಕೇಳ್ತೀರಲ್ಲ, ಯಾಕೆ ಸಾಧ್ಯ? ಕ್ಲಿಯರ್ ಮಾಡೋದಂದ್ರೆ ನಾನು ಆಡಳಿತ ಮಂಡಳಿ ಸಭೆಗೆ ಇದುವರೆಗೂ ಹೋಗೋಕ್ಕಾಗಿಲ್ಲ. ನಾನು ಇವತ್ತು ನಾಳೆಗೆ ಕರೆದು ಮಾತಾಡ್ತೀನಿ. ನನಗೂ ಕೂಡ ನೀವು ಹೇಳಿದಂಥದ್ದು ಯಾರೆಲ್ಲ ಅಲ್ಲಿ ಆಕಾಂಕ್ಷಿಗಳೇನಿದ್ರು, ಉದ್ಯೋಗದ ಆಕಾಂಕ್ಷಿಗಳು, ಅವರುಗಳಲ್ಲೂ ಕೂಡ ಈ ತರ ಜಾಗೃತಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಅದ್ರ ಬಗ್ಗೆ ಹೇಳಿದ್ರು, ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯೂ ಸೇರಿದಂತೆ ಬೇರೆ ಬೇರೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಇದೆ. ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಿದ್ದಾರೆ. ಮತ್ತೆ ಅವರು ಕೂಡ ಹೇಳಿದ್ರಲ್ಲ, ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಬದ್ಧ ಇದೆ ಅಂತ ರೈಡರು ಕೂಡ ಇದೆ. ಅದರಿಂದ ಏನೇ ತೀರ್ಮಾನಗಳಿದ್ರೂ ಕೂಡ ಹೈಕಮಾಂಡ್ ಹಂತದಲ್ಲಿ ನಿರ್ಣಯಗಳು ಆಗ್ತವೆ.